ಎಂತ ಮಾಡ್ತಿದ್ಯಾ? ಎಂತ ಲೆಕ್ಕ ಹಾಕ್ತಿದ್ಯಲ್ಲ? ಎಂತ ಲೆಕ್ಕ? ಯಾವ್ದು ಮತ್ತೆ ಅದು ಖರ್ಚಾಗಿದೆ ಇಷ್ಟೊತ್ತು ಅಂದ್ರೆ ಯಾವ್ದ್ರದ್ದು ಖರ್ಚು? ನೀವು ನಮ್ಗೆ ಎಷ್ಟು ಖರ್ಚು ಮಾಡಿದ್ರೆ ಅದ್ರದ್ದು ಸುಮ್ಮನೆ ಬರಿತಾ ಇದ್ದೆ ಖರ್ಚು ಎಷ್ಟು ಮಾಡಿದಿರಿ ಅಂತ. ಎಲ್ಲಿಂದ ಲೆಕ್ಕ ಹಾಕ್ರಿ? ಅದು ಆಸ್ಪತ್ರೆ ಬಿಲ್ ಸಿಕ್ಕಿತ್ತು, ನಾನು ಹುಟ್ಟಿದ ಆಸ್ಪತ್ರೆ ಬಿಲ್ ಸಿಕ್ಕಿತ್ತು, ಅಲ್ಲಿಂದ ಲೆಕ್ಕ ಹಾಕೋಣ ಅಂತ ಲೆಕ್ಕ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಹೌದು, ಲೆಕ್ಕ ಹಾಕಿ ಎಂತ ಮಾಡ್ತೀರನ್ನ? ಲೆಕ್ಕ ಹಾಕಿ ಮಾಡಿದೆ ಅಂತ EMI ರೂಪದಲ್ಲಿ ಏನಾದ್ರು ತೀರಿಸ್ಬೇಕು ಅಂತ ನಿಮ್ಗೆ. ಯಾರಿ ನಂಗ? ನಿಮ್ಗೆ ಅಮ್ಮಂಗೆ ಖರ್ಚು ಮಾಡಿರಲ್ಲ. ಅದಕ್ಕೆ ಲೆಕ್ಕ ಹಾಕ್ತಿರೋದು. ಹಂಗಾರೆ ಈಗ ಇದೊಂದು 10 ರೂಪಾಯಿ ಬಿಸ್ಕತ್ ತಂದೆ ನಿಂಗೆ ಅಂತ ಇದೊಂದು ಲೆಕ್ಕಕ್ಕೆ ಹಾಕಾತ್ಲೆ ಎಲ್ಲ ಲೆಕ್ಕ ಹಾಕ್ತೀವಿ. ನೋಡ, 4 ಕುರಿ ಜೊತೆ 3 ಕುರಿ ಬಂದು ಸೇರುತ್ತೆ, ಒಟ್ಟು ಎಷ್ಟಾಗುತ್ತೆ ಲೆಕ್ಕ ಹಾಕ. ಅಲ್ವಾ? ಇದೆಲ್ಲ ಲೆಕ್ಕ ಹಾಕ್ತೀರ, ಯೋಚನೆ ಮಾಡು. ಈಗ ಅಮ್ಮ ಬೆಳಗಿಂದ ಸಂಜೆವರೆಗೂ ದುಡಿತಾಳೆ, ಮನೆ ಕೆಲಸ, ಕೊಟ್ಟಿಗೆ ಕೆಲಸ ಎಲ್ಲ ಮಾಡ್ತಾಳೆ, ನಮ್ಮನ್ನು ನೋಡ್ಕೊಂತಾಳೆ, ನಿಮಗೆಲ್ಲ ತಿಂಡಿ ಮಾಡಿ ಹಾಕ್ತಾಳೆ. ನಾವು ಅವಳಿಗೆ ಸಂಬಳ ಕೊಡ್ತೀನ? ನಾನು ಖರ್ಚು ಮಾಡ್ತೀನ ನಾನೇನಾದ್ರು? ಇಲ್ಲ. ಅಥವಾ ಅವಳನ್ನ ಸಾಕಿ ಅಲ್ಲ, ಅದಕ್ಕಿಂತ ಇಷ್ಟು ಕೊಡುತ್ತೆ ನಾ ಅವಳ ಹತ್ರ ಕೇಳ್ತೀನ? ಅವಳಿಗೆ ಬೇಕಾದ ಬಟ್ಟೆ ಬರಿ ಅಲ್ಲಿ ತಂದು ಕೊಡ್ತೀನಲ್ಲ, ಅದೆಲ್ಲ ಖರ್ಚು ಲೆಕ್ಕ ಹಾಕ್ತೀನಿ ನಾನು. ಯಾಕೆ ಹೊಟ್ಟೆಗೆ ಎಷ್ಟು ಬೇಕಷ್ಟು ತಿನ್ನು, ಲೆಕ್ಕ ಯಾಕೆ ಮಾಡ್ತೀಯ? ಲೆಕ್ಕ ಎಲ್ಲ ಮಾಡಬಾರ್ದು. ನನ್ನ ಅಪ್ಪ ಅಮ್ಮ ನಂಗೋಸ್ಕರ ಎಷ್ಟು ಖರ್ಚು ಮಾಡಿದ್ದಾರೆ ಅವ್ರ ಕಷ್ಟ ಕಾಲದಲ್ಲಿ ಮಕ್ಕಳಿಗೆ ಅಂತೇಳಿ. ಹಾಗಂತ ನಾನು ಅಪ್ಪ ಅಮ್ಮನಿಗೆ ನಾನು ಯಾವ ಥರ ಲೆಕ್ಕ ಹಾಕ್ಕೊಟ್ಟಿ ದುಡ್ಡು? ಯೋಚನೆ ಮಾಡು, ಅದೆಲ್ಲ ಖರ್ಚು ಲೆಕ್ಕ ಹಾಕೋದಲ್ಲ. ಖರ್ಚು ಮಾಡಿದ್ದು ಹೌದು. ಈಗ ಖರ್ಚು ಮಾಡಿದ್ದು ನೀವು ತೀರ್ಸುಗ, ಅದಕ್ಕೂ ನಿನ್ನ ಮಕ್ಕಳಿಗೆ ನೀವು ಖರ್ಚು ಮಾಡ್ರೆ ಆಯ್ತಪ್ಪ, ಅದು ನಮಗೆ ತೀರಿಸಿದಂಗೆ ಆಗುತ್ತೆ. ಅದೆಲ್ಲ ಲೆಕ್ಕ ಹಾಕುದಾ? ಖರ್ಚೆಲ್ಲ ಮಾಡ್ತಿರುತ್ತೆ ಅದು ಒಬ್ಬರಿಂದ ಒಬ್ಬರಿಗೆ. ಖರ್ಚಿನೆಲ್ಲ ಲೆಕ್ಕ ಹಾಕೋದಲ್ಲ, ಲೆಕ್ಕ ಲೆಕ್ಕ ಅಂತ ಅದನ್ನೆಲ್ಲ ಅಂತ ಲೆಕ್ಕ ಹಾಕೋದು. ಅದು ತೀರ್ಮಾನ ಆಗೋದು ಹೆಂಗೆ? ತೀರ್ಮಾನ ಇಷ್ಟು ಖರ್ಚು ಮಾಡಿರಲ್ಲ, ಇಷ್ಟು ಖರ್ಚು ನಿನ್ನ ಮಕ್ಕಳಿಗೆ ನೀ ಖರ್ಚು ಮಾಡಿದ್ರೆ ಸರಿ. ಎಂತ ಖರ್ಚಿನ ಲೆಕ್ಕ ಹಾಕ್ತೀರ? ನೀ ಎಲ್ಲ ಕೊಡ್ತೀಯ, EMI ಕಟ್ಟಿ ಅಂತೇಳಿ ನಾವು ಖರ್ಚು ಮಾಡಿದ್ದಲ್ಲ, ಲೆಕ್ಕ ಹಾಕಿಟ್ಕೊಂಡು. ಹಂಗೆ ಲೆಕ್ಕ ನಿಮ್ಗೆ ಸಿಕ್ಕುದೂ ಇಲ್ಲ. ಅಪ್ಪ ಅಮ್ಮ ಖರ್ಚು ಮಾಡಿದ್ದು, ನನ್ನ ಅಪ್ಪ ಅಮ್ಮ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನಮಗೆ ಲೆಕ್ಕ ಸಿಗುತ್ತೆ, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ.